ಬಹು ನಿರೀಕ್ಷಿತ ಬಹುಚರ್ಚಿತ ಸಭೆ ನಾಳೆ ದೆಹಲಿಯಲ್ಲಿ ಕರೆಯಲಾಗಿದೆ. 11 ಗಂಟೆಗೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ. ರಾಜಕಾರಣದಲ್ಲಿ ಆಸಕ್ತಿ ಇರುವವರೆಲ್ಲರ ಗಮನ ನಾಳೆಯ ಸಭೆಯ ಕಡೆಗೆ. ಪ್ರಶಾಂತ್ ನಾಥ್ ಇದ್ದಾರೆ ನಮ್ಮ ಜೊತೆಗೆ. ಪ್ರಶಾಂತ್, ಒಂದು ನ್ಯಾಷನಲ್ ಚಾನೆಲ್ನಲ್ಲಿ ಬರ್ತಾ ಇದ್ದ ಸುದ್ದಿಯ ಬಗ್ಗೆ ಹೇಳಿದೆ ನಾನು. ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವ ಮನಸ್ಸಿಲ್ಲ, ಡಿ ಕೆ ಶಿವಕುಮಾರನ್ನು ಕನ್ವಿನ್ಸ್ ಮಾಡೋದಕ್ಕೂ ಏನೋ ಒಂದು ಪ್ಲ್ಯಾನ್ ತಯಾರಾಗಿದೆ ಅಂತ. ಕನ್ವಿನ್ಸ್ ಆಗುವ ಸಾಧ್ಯತೆ ಇದೆಯಾ? ಆಗಬಹುದು ಅನ್ನೋದಾದರೆ ಅಂಡರ್ ವಾಟ್ ಟರ್ಮ್ಸ್? ಅಜಿತ್ ನೋಡಿ, ಇದನ್ನು ಈ 6 ತಿಂಗಳ ಕಾಲ ವಿಳಂಬ ಆಗಿದ್ದೇ ರಾಹುಲ್ ಗಾಂಧಿಯವರ ಈ ಅಭಿಪ್ರಾಯದ ಕಾರಣದಿಂದ. ಇದೊಂದು ಸ್ಪಷ್ಟತೆ. ಯಾಕಂದರೆ ಇಡೀ ದೇಶದಲ್ಲಿ BJP OBC ಮುಖ್ಯಮಂತ್ರಿಯನ್ನು ಬಿಹಾರದಲ್ಲಿ ತಂದು ಕೂರಿಸ್ತು. ಗಣತಿ ಸ್ಟಾರ್ಟ್ ಆದಾಗ ಇಲ್ಲ ನಾವು ಜಾತಿವಾರು ಗಣತಿ ಮಾಡ್ತೀವಿ ಅನ್ನೋದನ್ನು BJP ಹೇಳ್ತು. ಕಾಂಗ್ರೆಸ್ನ ಬೇಡಿಕೆ ಆಗಿತ್ತು. ಎಸ್ ಎಸ್ ಹೀಗಿರುವಾಗ ಏಕಾಏಕಿ ಕಾಂಗ್ರೆಸ್ ಪಕ್ಷ OBC ಮುಖ್ಯಮಂತ್ರಿಯನ್ನು ಕೆಳಗಿಳಿಸೋದು, ಡಿ ಕೆ ಶಿವಕುಮಾರನ ಅಲ್ಲಿ ತಂದು ಕೂರಿಸೋದು, ನಾನೇನು ಮಾತಾಡ್ತೆ. ಯಾಕಂದರೆ ರಾಹುಲ್ ಗಾಂಧಿ ಹೇಳಿದರು OBCಯ ಪಾಲಿಟಿಕ್ಸ್ ನನಗೆ ಈಗ ಅರ್ಥ ಆಗ್ತಾ ಇದೆ, ನಾವು ಅನ್ಯಾಯ ಮಾಡಿದ್ವಿ ಅನ್ನೋದು ಅರ್ಥ ಆಗ್ತಾ ಇದೆ. ಹೌದು, ಮತ್ತೆ ಹೇಳಿದ್ದಾರೆ ಅದನ್ನು. ಹಾಗಿರುವಾಗ ಅದನ್ನು ಏಕಾಏಕಿ ಇಂಪ್ಲಿಮೆಂಟ್ ಮಾಡಿದರೆ ಅದು ಒಂದು ಚಿಂತೆ, ಒಂದು ಭಾಗ. ಇನ್ನೊಂದು ಭಾಗ, ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ ಹೆಂಗೆ ಅದು ರೀಆರ್ಗನೈಸ್ ಆಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಕಾಂಗ್ರೆಸ್ ನಾಯಕರಿಗೂ ಇಲ್ಲ. ಕರೆಕ್ಟ್. ಯಾಕಂದರೆ ಇಷ್ಟು ವರ್ಷಗಳ ಕಾಲ, ಕಳೆದ 20 ವರ್ಷಗಳಲ್ಲಿ ಒಂದು ವೋಟ್ ಬ್ಯಾಂಕ್ ಇದೆ ಕಾಂಗ್ರೆಸ್ಗೆ. ಅದು ಏನೇ ಇಲ್ಲ ಅಂದರೂ ಇಟ್ ಈಸ್ ಗಿವಿಂಗ್ ಡಿವಿಡೆಂಟ್ ಅರೌಂಡ್ 38% ಪ್ಲಸ್. ಹೌದು, ಕಾಂಗ್ರೆಸ್ ಸೋತಾಗಲೂ 38% ಇದೆ, ಗೆದ್ದಾಗ 43% ಇದೆ. ಹೀಗಿರುವಾಗ ಆ ವೋಟ್ ಬ್ಯಾಂಕನ್ನು ಡಿಸ್ಮ್ಯಾಂಟಲ್ ನಾವೇ ಮಾಡಿಬಿಡ್ತೀವ ಅನ್ನುವ ಆತಂಕ ಕಾಂಗ್ರೆಸ್ಗೆ ಜಾಸ್ತಿ ಇದೆ. ಓಕೆ ಓಕೆ ಆ ಕಾರಣದಿಂದ ಕಾಂಗ್ರೆಸ್ ಏನೂ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇಲ್ಲ. ಬಟ್ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಪದೇ ಪದೇ ಹೈಕಮಾಂಡ್ಗೆ ಹೋಗ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಕೇಳ್ಕೊಳ್ತಿದ್ದಾರೆ, ಅಲ್ಲ ನನಗೆ ಮುಜುಗರ ಆಗ್ತಾ ಇದೆ, ನೀವೇನು ಮಾಡಿದ್ರಿ, ಏನು ಹೇಳಿದ್ರಿ ಅಂತಕ್ಕಂಥದ್ದು. ಹೀಗಾಗಿ ನನಗನ್ಸುತ್ತೆ ನಾಳೆಯ ಸಭೆ ನಡೀತಾ ಇದೆ. ನ್ಯಾಷನಲ್ ಚಾನೆಲ್ ಬೆಳಿಗ್ಗೆಯಿಂದ ಆ ಸುದ್ದಿ ಓಡಿಸಿದಾಗ ಒಂದಿಷ್ಟು ಸಂಚಲನಗಳು ನಿಶ್ಚಿತ. ಹೌದು. ಬಟ್ ನನಗನ್ಸುತ್ತೆ ಅಜಿತ್, ಯಾವಾಗಲೂ ಪೊಲಿಟಿಕಲ್ ರಿಪೋರ್ಟಿಂಗ್ನಲ್ಲಿ ಸಭೆ ನಡೆದು, ಯಾಕಂದರೆ ಇಟ್ಸ್ ಆಲ್ ಡೈನಾಮಿಕ್ ಸಿಚುವೇಶನ್. ಕರೆಕ್ಟ್ ಕರೆಕ್ಟ್. ಇಲ್ಲಿನ ಪರಿಸ್ಥಿತಿಯಲ್ಲಿ ಡಿ ಕೆ ಒಪ್ತಾರ, ಇನ್ನೊಂದು ನಿರ್ಣಯ ತೆಗೆದುಕೊಂಡ್ರೆ ಸಿದ್ದರಾಮಯ್ಯ ಒಪ್ತಾರ. ಪಾಲಿಟಿಕ್ಸ್ನಲ್ಲಿ ಯಾವಾಗಲೂ ಡೈನಾಮಿಕ್ ಸಿಚುವೇಶನ್ ಇರುತ್ತೆ. ಹೌ ದೇ ಆರ್ ಗೋಯಿಂಗ್ ಟು ರಿಯಾಕ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ರೈಟ್. ದಿಲ್ಲಿಯಲ್ಲಿ ಕುಳಿತಿರ್ತಕ್ಕಂಥ ಅನೇಕ ಪತ್ರಕರ್ತರಿಗೆ ಅನಿಸುತ್ತೆ ಹೈಕಮಾಂಡ್ ಹೇಳಿದರೆ ಒಪ್ಕೊಂಡ್ಬಿಡ್ತು. ಇದು ಸೇಮ್ BJPಯಲ್ಲೂ ಕೂಡ ಯಡಿಯೂರಪ್ಪನವರು, ಅನಂತಕುಮಾರ್ ಹೆಸರು ಗಡ್ಕರಿ ಒಳ್ಳೆ ಇತ್ತು, ಯಡಿಯೂರಪ್ಪನವ್ರು ವಿರುದ್ಧ ಮಾಡಿ ಬಂದರು. ಹೌದು. ಹೀಗಾಗಿ ಈ ಡೈನಾಮಿಕ್ ಸಿಚುವೇಶನ್ನಲ್ಲಿ ನನಗನ್ಸುತ್ತೆ ಏನೇ ಹೈಕಮಾಂಡ್ ನಿರ್ಣಯ ಇದ್ದರೂ ಕೂಡ ಸಭೆಯಲ್ಲಿ ಏನಾಗತ್ತೆ, ಎಸ್, ಟು ವಾಟ್ ಎಕ್ಸ್ಟೆಂಟ್ ಲೀಡರ್ಸ್ ವಿಲ್ ಗೋ, ಅದು ಪ್ರಾಯಶಃ ವಿ ಶುಡ್ ವೇಟ್ ಟಿಲ್ ಟುಮಾರೋಸ್ ಮೀಟಿಂಗ್ ಅಂತ ಅನ್ಸುತ್ತೆ. ಉಳಿದೆಲ್ಲ ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ಗಳು ಪಬ್ಲಿಕ್ ಡೊಮೇನ್ನಲ್ಲೂ ಇವೆ. 7 ಗಂಟೆಗೆ ಚರ್ಚೆ ಮಾಡೋಣ. ಆನಂದ್, ಇನ್ನೊಂದು ಪ್ರಶ್ನೆ ಇತ್ತು, ಬಟ್ ಟೈಮ್ ಮುಗಿದೋಗಿದೆ. ಸಾರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.